ಹಾಯ್, ಹಲೋ, ಹೇಗಿದ್ದೀರಾ? ಈ ಉದಯ ಕಾಲದ ಆತ್ಮಿಕ ಉಪಹಾರ ಕಾರ್ಯಕ್ರಮವನ್ನು ನೋಡುವ ಪ್ರತಿ ಸ್ನೇಹಿತರಿಗೂ ಆತ್ಮೀಯರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು. ದೇವರು ಈ ದಿನ ಈ ಉದಯ ಕಾಲದಲ್ಲಿ ನಾನು ಸೇವೆ ಸಲ್ಲಿಸುವಂತ ಸ್ಥಳದಿಂದ ಈ ಕಾರ್ಯಕ್ರಮವನ್ನು ಮಾಡುವುದಕ್ಕೆ ದೇವರು ಕೊಟ್ಟ ಕೃಪೆಗಾಗಿ ಸ್ತೋತ್ರ. ಇದು ನಾವು ಸೇವೆ ಮಾಡುವಂತ ಸಭೆ, ಇದು ನಮ್ಮ ಗ್ರಾಮ, ನಮ್ಮ ಸುತ್ತಲಿರುವಂತ ಪ್ರಕೃತಿ. ದೇವರಿಗೆ ವಂದನೆ ಸಲ್ಲಿಸ್ತೀನಿ. ಇಂಥ ಒಂದು ಸುಂದರವಾದ ಪ್ರಕೃತಿಯಲ್ಲಿ ಸ್ಥಳದಲ್ಲಿ ಇಟ್ಟು ಆತನ ಸೇವೆಯನ್ನು ಮಾಡುವುದಕ್ಕೆ, ಆತನ ಜೀವಳ ವಾಕ್ಯಗಳನ್ನು ಬೋಧಿಸುವುದಕ್ಕೆ ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಸ್ನೇಹಿತರೆ, ಆತ್ಮೀಯರೇ, ಪ್ರತಿದಿನವೂ ಕೇಳುವಂತ ವಾಕ್ಯವು, ಕೇಳಿ ಆಶೀರ್ವಾದ ಹೊಂದುವಂತ ವಾಕ್ಯವನ್ನು ಈ ದಿನವೂ ದೇವರು ನಮಗೆ ಕೊಟ್ಟಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಹೇಳೋಣ. ದೇವರು ಈ ದಿನ ಕೊಟ್ಟಂತ ವಾಕ್ಯ ಸತ್ಯವೇದದಲ್ಲಿರುವ 144ನೇ ಕೀರ್ತನೆ, ಅದರಲ್ಲಿ 3ನೇ ವಚನ ಹೀಗೆ ಹೇಳುತ್ತದೆ: ಯೆಹೋವನೇ, ಮನುಷ್ಯನು ಎಷ್ಟು ಮಾತ್ರದವನು, ಅವನನ್ನು ನೀನು ಏಕೆ ನೆನೆಸಬೇಕು? ಮಾನವನು ಎಷ್ಟರವನು, ಅವನಲ್ಲಿ ಯಾಕೆ ಲಕ್ಷ್ಯವಿಡಬೇಕು? ನೋಡ್ರಿ, ಒಬ್ಬ ಭಕ್ತನು ದೇವರನ್ನು ಕೇಳ್ತಾ ಇದ್ದಾನಂತೆ. ಏನಂತೆ? ದೇವರೇ, ಮನುಷ್ಯ ಎಷ್ಟವನು, ಅವನು ಯಾವಾಗ್ಲೂ ನೋಡು ಏನೋ ಒಂದು ಪಾಪ ಮಾಡ್ತಾನೆ ಇರ್ತಾನೆ. ಅವನು ನೋಡಿದ್ರೆ, ಅವನು ನೋಡ್ಬೇಕಾದ್ರೆ ಒಂದು ಕೂಡ ಅವನಲ್ಲಿ ಒಳ್ಳೆ ಕಾರ್ಯಗಳಿರೋದೇ ಇಲ್ಲ. ಅಂತವನ್ನ ನೀನ್ ಯಾಕೆ ನೆನೆಸ್ತಾ ಇದೀಯಾ? ಅಂತವನ ಮೇಲೆ ಯಾಕೆ ನೀನ್ ಲಕ್ಷ್ಯವಿಟ್ಟಿದೀಯಾ ಎಂಬುದಾಗಿ. ನಿಜವಾಗ್ಲಿ ನಾನು ಹೇಳುತ್ತೇನೆ ಸ್ನೇಹಿತರೆ, ನಾವು ಕೂಡ ಈ ವಿಷಯದಲ್ಲಿ ನಿಜವಾಗ್ಲಂದ್ರೆ ನಾವು ಅರ್ಥಪಡಿಸ್ಕೊಳ್ಬೇಕಾಗಿದೆ. ಇವತ್ತು ಪ್ರಕೃತಿನ ನೋಡುವಾಗ, ನಾವು ಇಷ್ಟೆಲ್ಲ ನೋಡುವಾಗ, ಬೆಟ್ಟ ಗುಡ್ಡಗಳು, ಸೂರ್ಯ ಚಂದ್ರ ಆಕಾಶ, ಇವೆಲ್ಲವನ್ನು ನೋಡುವಾಗ ಮನುಷ್ಯನ ಎಷ್ಟು ಮಾತ್ರದವನು. ನೋಡ್ರಿ, ಈ ಬೆಟ್ಟ ಗುಡ್ಡಗಳು ಇವೆಲ್ಲವೂ ಕೂಡ ಕ್ರಮವಾಗಿ ಅವು ಇರೋ ಸ್ಥಳದಲ್ಲಿ ಅವು ಇದಾವೆ. ಹಾಗೆ ಗಿಡ ಮರಗಳು ಏನ್ ಫಲ ಕೊಡ್ಬೇಕು ಅವು ಕೊಡ್ತಾ ಇದಾವೆ. ಅದೇ ರೀತಿಯಲ್ಲಿ ಸೂರ್ಯ ಚಂದ್ರ ಆಗಿರಲಿ, ಹಾಗೆ ನಮ್ಮಲ್ಲಿರುವಂತ ಆಕಾಶದಲ್ಲಿರುವ ಮೋಡಗಳೆಲ್ಲವೂ ಕೂಡ ಅದರ ಕ್ರಮವಾಗಿ ತನ್ನ ಕೆಲಸಗಳನ್ನ ಮಾಡುತ್ತಾ ಅವು ಎಲ್ಲವೂ ನಮಗಿನ್ನ ದೊಡ್ಡದಾಗಿ ಇದಾವೆ ನೋಡೋದಕ್ಕೆ. ಆದ್ರೂ ದೇವರ ಆ ಎಲ್ಲಾ ಸೃಷ್ಟಿಯನ್ನು ಬಿಟ್ಟು ನೋಡ್ರಿ, ಬುರೆ ಉಸಿರಾಗಿರುವಂತ ಮನುಷ್ಯನಾಗಿರುವ ದೇವರು ನಮ್ಮನ್ನು ಲಕ್ಷಿಸ್ತಾನಂದ್ರೆ ನಮ್ಮ ಮೇಲೆ ದೇವರಿಗೆ ಯಾಕೆ ಇಷ್ಟೊಂದು ಲಕ್ಷ್ಯ ಇರಬೇಕೆಂದೇಳಿ ಇವತ್ತು ನಮ್ಮೊಳಗಡೆ ಒಬ್ಬ ಭಕ್ತನು ದೇವರ ಸಂಗಡ ಕೇಳುವಂತ ವಿಷಯ. ನಿಜವಾಗ್ಲಿ ನಾನು ಹೇಳುತ್ತೇನೆ, ಯಾಕೆ ಲಕ್ಷ್ಯವಿಡಬೇಕಂದ್ರೆ, ದೇವರು ಎಲ್ಲಾ ಸೃಷ್ಟಿ ಒಳಗಡೆ ತನ್ನ ಬಾಯಿ ಮಾತಿಂದ ಸೃಷ್ಟಿ ಮಾಡಿದನು. ಆದ್ರೆ ಮನುಷ್ಯನನ್ನು ಮಾತ್ರ ತನ್ನ ಕೈಯಿಂದಲೇ ಸೃಷ್ಟಿಸಿ ತನ್ನ ಬಾಯಿಂದ ನಮ್ಮ ಮೂಗಿನೊಳಗಡೆ ತನ್ನ ಶ್ವಾಸವನ್ನಿಟ್ಟು ತನ್ನನ್ನು ಮಾತನಾಡುವ, ತನ್ನ ಸಂಗಡ ತನ್ನನ್ನು ಆರಾಧಿಸುವ ಜನರನ್ನಾಗಿ ದೇವರು ಮಾಡಿಕೊಂಡು ತನ್ನ ಸ್ವಕೀಯ ಪ್ರಜೆಗಳನ್ನಾಗಿ ನಮ್ಮನ್ನು ಮಾಡಿಕೊಂಡಿರುವುದರಿಂದಲೇ ದೇವರು ನಮ್ಮ ಮೇಲೆ ನೆನೆಸುವನಾಗಿದ್ದಾನೆ. ನಮ್ಮನ್ನು ಆತನು ಜ್ಞಾಪಕ ಮಾಡಿಕೊಳ್ಳುವ ದೇವರಾಗಿದ್ದಾನೆ. ನಮ್ಮ ಮೇಲೆ ಲಕ್ಷ್ಯವಿಡುವ ದೇವರಾಗಿದ್ದಾನೆ. ಅದಕ್ಕಾಗಿ ಜನರೇ, ಪ್ರಕೃತಿ ಎಲ್ಲ ನೋಡುವಾಗ ನಾವು ಈ ಚಿಕ್ಕವರು ನಿಜವಾಗ್ಲೂ ಹೇಳ್ಬೇಕಂದ್ರೆ, ಆದ್ರೆ ದೇವರ ಸ್ವರೂಪದಲ್ಲಿ ನಮ್ಮನ್ನು ಉಂಟು ಮಾಡಿಕೊಂಡಿರುವುದರಿಂದ ದೇವರು ನಮ್ಮ ಮೇಲೆ ಲಕ್ಷ್ಯವಿಟ್ಟು ನಮ್ಮನ್ನು ನೆನೆಸುತ್ತಾ, ನನ್ನ ಮಕ್ಕಳು ಎಂದೇಳಿ ನಾವೇನೇ ತಪ್ಪುಗಳನ್ನು ಮಾಡ್ತಾ ಹೋಗ್ತಾ ಇದ್ರು ಕೂಡ ಇವತ್ತಿಲ್ಲ ನಾಳೆ ಬದಲಾವಣೆ ಹೊಂದುತ್ತಾರೆ ಎಂಬುದಾಗಿ ದೇವರು ಆತನು ನಮ್ಮ ಮೇಲೆ ಲಕ್ಷ್ಯವಿಟ್ಟು ನಮ್ಮನ್ನು ರಕ್ಷಿಸುವುದಕ್ಕೆ ಪ್ರತಿ ದಿನನೂ ಆತನು ನಮ್ಮನ್ನು ನೋಡ್ತಾ ಇರುವ ದೇವರಾಗಿದ್ದಾನೆ. ಆ ಕಾರಣದಿಂದ ಆತನ ಶ್ವಾಸ ನಮ್ಮಲ್ಲಿರುವುದರಿಂದ, ಆ ಪರಿಶುದ್ಧವಾದ ಶ್ವಾಸ ನಮ್ಮಲ್ಲಿರುವುದರಿಂದ ನಮ್ಮನ್ನು ನೆನೆಸುವ ದೇವರು, ನಮ್ಮ ಮೇಲೆ ಲಕ್ಷ್ಯವಿಟ್ಟದ ದೇವರ ಕಡೆಗೆ ನಾವು ತಿರುಗಿಕೊಂಡು ನಮ್ಮಲ್ಲಿರುವ ಯಾವೇ ಅನರ್ಥ ಕೃತ್ಯಗಳಲ್ಲಿ ನಾವು ಬಿಟ್ಟು ಜೀವಿಸುವುದಾದರೆ ಖಂಡಿತ ದೇವರು ನೆನೆಸುವುದಕ್ಕೂ ದೇವರ ಲಕ್ಷ್ಯ ಇಡುವುದಕ್ಕೂ ಖಂಡಿತವಾಗಿಯೂ ನಿಜವಾದ ಒಂದು ಆತನಿಟ್ಟಿರುವುದಕ್ಕೆ ನ್ಯಾಯವಾಗಿರುವಂತದ್ದಾಗಿರ್ತದೆ. ಆ ಕಾರಣದಿಂದ ನಾವು ಈ ಉದಯ ಕಾಲದಲ್ಲಿ ಪ್ರಾರ್ಥಿಸಿಕೊಂಡು ದೇವರ ನಾಮವನ್ನು ಮಹಿಮೆ ಪಡಿಸೋಣ. ಪರಲೋಕದಲ್ಲಿರುವ ಒಳ್ಳೆಯ ತಂದೆ, ಈ ಉದಯ ಕಾಲದಲ್ಲಿ ತಿಳಿಪಡಿಸಿದ ವಾಕ್ಯಕ್ಕಾಗಿ ನಾನು ಸ್ತೋತ್ರ ಸಲ್ಲಿಸ್ತೀನಿ. ನಮ್ಮನ್ನು ನೆನೆಸುವನಾಗಿ, ನಮ್ಮ ಮೇಲೆ ಕರ್ತನ ಲಕ್ಷ್ಯ ಇಟ್ಟು ನಮ್ಮನ್ನು ಕಾಯುವ ದೇವರಾಗಿರೋದ್ರಿಂದ ದೇವರೇ, ನಿನಗೆ ಕೋಟಿ ಕೋಟಿ ಸ್ತೋತ್ರ ಹೇಳುತ್ತೇನೆ. ಅದೇ ರೀತಿಯಲ್ಲಿ ನೋಡುವ ಪ್ರತಿಯೊಬ್ಬರಿಗೂ ದೇವರೇ, ನೀನು ನೆನೆಸುವವನು, ಜನರನ್ನು ನೀನು ಅವರ ಮೇಲೆ ಲಕ್ಷ್ಯ ಇಡುವವನು, ಅವರೆಲ್ಲರಿಗೆ ಶ್ವಾಸ ಇಟ್ಟಿರುವ ದೇವರು ನೀನೆಂದು ಪ್ರತಿ ಜನರಿಗೆ ತಿಳಿಪಡಿಸಿ ಅವರ ಮನಸ್ಸು, ಅವರ ಹೃದಯಗಳು, ಅವರ ಮನನೇತ್ರಗಳನ್ನು ತರ ಮಾಡಿ ಪ್ರತಿಯೊಬ್ಬರನ್ನು ಆಶೀರ್ವದಿಸಬೇಕೆಂದೇಳಿ ಯೇಸುವಿನ ನಾಮದಲ್ಲಿ ನಾನು ಪ್ರಾರ್ಥಿಸುವನಾಗಿದ್ದೇನೆ ತಂದೆ. ಆಮೆನ್. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು.